ಹಾಯ್ ಹೆಲೋ ನಮಸ್ಕಾರ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ವಿಡಿಯೋದಲ್ಲಿ ನಾನು ಬೆವರಿನ ವಾಸನೆಗೆ ನಾವು ಮನೆಯಲ್ಲಿ ಯಾವ ರೀತಿಯಾದಂತಹ ಮನೆ ಮದ್ದನ್ನ ಮಾಡ್ಕೊಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಿದ್ದೀನಿ. ಬೆವರು ವಾಸನೆ ಯಾಕೆ ಬರುತ್ತೆ ಅಂತ ನಾವು ಫಸ್ಟು ತಿಳ್ಕೊಬೇಕಾಗಿರುವಂತಹ ವಿಷಯ ಅಲ್ವಾ. ಸೊ ಬೆವರು ಯಾಕೆ ವಾಸನೆ ಆಗತ್ತೆ ಅಂತ ನೋಡೋಣ. ಅವರಿಗೆ ಒಂದು ಚೂರು ಕೆಲಸ ಮಾಡಿದ್ರೂ ಕೂಡ ಬೆವರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ವರ್ಕ್ ಮಾಡಿದಾಗ, ಬಿಸಿಲಿಗೆ ಹೋದವಾಗ, ವ್ಯಾಯಾಮ ಮಾಡಿದಾಗ, ಹೀಗೆ ಯಾವುದೇ ಕೆಲಸ ಮಾಡಿದಾಗಲೂ ಕೂಡ ತುಂಬಾ ಬೆವರುತ್ತೆ. ತುಂಬ ಬೆವರಿ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆದವಾಗ ನಮಗೆ ಜನರ ಮಧ್ಯೆ ಇರೋದಕ್ಕೂ ಕೂಡ ಸ್ವಲ್ಪ ಮುಜುಗರ ಆಗ್ತಾ ಇರುತ್ತೆ ಅಲ್ವಾ. ಇಲ್ಲಿ ಬೆವರಿನ ಗ್ರಂಥಿಗಳು ಹೆಚ್ಚಾಗಿ ಬೆವರಿನ ಪ್ರಮಾಣವನ್ನು ಹೊರಹಾಕಲು ಪ್ರಾರಂಭ ಮಾಡುತ್ತೆ. ಆಗ ಈ ದುರ್ವಾಸನೆಯ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ಆಹಾರದಲ್ಲಿ ಬದಲಾವಣೆ ಆದಾಗಲೂ ಕೂಡ ಈ ರೀತಿಯಾದಂತಹ ಸಮಸ್ಯೆ ಉಂಟಾಗತ್ತೆ. ಈ ಬೆವರಿನ ಸಮಸ್ಯೆಗೆ ನಾವು ಮನೆಯಲ್ಲಿ ಯಾವ ರೀತಿಯಾದಂತಹ ಮನೆಮದ್ದನ್ನ ಮಾಡ್ಕೊಬೋದು ಅಂತ ನೋಡೋಣ. ಹಾಗಾಗಿ ನೀವು ಸ್ವಲ್ಪ ಅಲೋವೆರಾ ಜೆಲ್ನ ತೆಗೆದುಕೊಂಡು ರಾತ್ರಿ ನಿಮ್ಮ ಅಂಡರ್ ಆರ್ಮ್ಗಳ ಮೇಲೆ ಹಚ್ಕೊಳ್ಬೇಕು. ರಾತ್ರಿ ಇಡೀ ಹಾಗೆ ಬಿಟ್ಟು ಮರುದಿನ ಬೆಳಗ್ಗೆ ನೀವು ತೊಳೆದ್ರೆ ಈ ವಾಸನೆ ಬರುತ್ತಲ್ವಾ, ಬೆವರಿನಿಂದ ವಾಸನೆ ಬರುವಂತಹ ಸಮಸ್ಯೆ ಹೋಗುತ್ತೆ. ಹಾಗೆ ದಿನವಿಡೀ ತಾಜಾತನದ ಅನುಭವನ ನಮಗೆ ನೀಡ್ತಾ ಇರುತ್ತೆ. ಎರಡನೇದಾಗಿ, ಬೆವರಿನ ಸಮಸ್ಯೆ ಅತಿಯಾಗಿ ಕಾಡ್ತಾ ಇದ್ದರೆ ಸ್ನಾನಕ್ಕೆ ಸೋಪಿನ ಬದಲು ನೀವು ಕಡಲೆ ಹಿಟ್ಟನ್ನು ಕೂಡ ಬಳಸ್ಬೋದು. ದೇಹದಲ್ಲಿ ಅತಿಯಾಗಿ ಉಷ್ಣತೆ ಆಗ್ತಾ ಇದ್ದರೆ ನಿಂಬೆ ಹಣ್ಣಿನ ರಸಕ್ಕೆ ಸ್ವಲ್ಪ ತೆಂಗಿನೆಣ್ಣೆನ ಸೇರಿಸಿ ಮೈಗೆ ಹಚ್ಕೊಳ್ಳುವುದರಿಂದ ಕೂಡ ಹೀಟು ಕಡಿಮೆ ಆಗುತ್ತೆ. ಹಾಗೆ ಬೆವರೋದು ಕೂಡ ಕಡಿಮೆ ಆಗುತ್ತೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಿತ್ಯವೂ ನೀವು ನೆಲ್ಲಿಕಾಯಿಯ ಜ್ಯೂಸಿಗೆ 2 ಚಿಟಿಕೆಯಷ್ಟು ಅರಿಶಿಣ ಮತ್ತು ಸೋಗದೆ ಬೇರಿನ ಪುಡಿಯನ್ನ ಹಾಕಿ ಸೇವಿಸುವುದರಿಂದ ಅತಿಯಾದ ಬೆವರಿನ ದುರ್ವಾಸನೆ ಕೂಡ ಕಡಿಮೆ ಆಗುತ್ತೆ. ಈ ಸೋಗದೆ ಬೇರು ಎಲ್ಲ ಗ್ರಂಥಿ ಅಂಗಡಿಗಳಲ್ಲೂ ಕೂಡ ಸಿಗತ್ತೆ. ನೀವು ಅದನ್ನು ತಂದು ಯೂಸ್ ಮಾಡ್ಕೊಬೋದು. ನಿಮ್ಮ ಕಂಕುಳಿಗೆ ನಿಂಬೆ ಹಣ್ಣಿನ ಹೋಳುಗಳಿಂದ ಮಸಾಜ್ ಮಾಡುವುದರಿಂದ ಕೂಡ ವಾಸನೆ ಹೋಗುತ್ತೆ. ನೀವು ಸಾಧ್ಯವಾದರೆ ದಿನದಲ್ಲಿ 2 ಹೊತ್ತು ಸ್ನಾನ ಮಾಡೋ ಅಭ್ಯಾಸನ ಇಟ್ಕೊಳ್ಳಿ. ಬೆಳಗ್ಗೆ ಸ್ನಾನ ಮಾಡಿ, ಹಾಗೆಯೇ ದಿನವಿಡೀ ನೀವು ತುಂಬ ಜಾಸ್ತಿ ಕೆಲಸ ಮಾಡೋರು ಅಥವಾ ಬಿಸಿಲಿನಲ್ಲಿ ಕೆಲಸ ಮಾಡೋರಾಗಿದ್ದರೆ ನೀವು ರಾತ್ರಿ ಕೂಡ ಸ್ನಾನ ಮಾಡುವಂತಹ ಅಭ್ಯಾಸ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಹಾಗೆಯೇ ನೀವು ಸ್ನಾನ ಮಾಡುವಂತಹ ನೀರಿಗೆ ಸ್ವಲ್ಪ ರೋಸ್ ವಾಟರ್ನು ಸೇರಿಸಿ ಸ್ನಾನ ಮಾಡೋದ್ರಿಂದ ತುಂಬ ಫ್ರೆಶ್ ಫೀಲ್ ಆಗುತ್ತೆ. ಸೊ ಈ ರೀತಿಯಾದಂತಹ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡೋದ್ರಿಂದ ಬೆವರಿಂದ ಉಂಟಾಗುವಂತಹ ವಾಸನೆಯ ಸಮಸ್ಯೆಯನ್ನು ನೀವು ಹೋಗಲಾಡಿಸ್ಕೊಬೋದು. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿ ನಗ್ತಾ ಇರಿ. ಟೇಕ್ ಕೇರ್. ಬಾಯ್.